ಹಾಗೂ ಹುನಗುಂದ ಮತಕ್ಷೇತ್ರದ ಪ್ರಭಾರಿ AR ಆಗಿ ಎಲ್ರಿಗೂ ಸ್ವಾಗತಿಸ್ತೇನೆ. ತಮಗೆಲ್ಲ ತಿಳಿದಿರೋ ಹಾಗೆ ರಾಜ್ಯಾದ್ಯಂತ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಚುನಾವಣಾ ಆಯೋಗದ ನಿರ್ದೇಶನದನ್ವಯ ನಾವು ಕೂಡ ನಮ್ಮ ಮತಕ್ಷೇತ್ರದಲ್ಲಿ ಮಾಡ್ತಾ ಇದ್ದೇವೆ. ಚುನಾವಣಾ ಆಯೋಗದ ನಿರ್ದೇಶನದನ್ವಯ ಪ್ರತಿ ವಾರ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂತಿದೆ. ಸೊ ಹೀಗಾಗಿ ತಮ್ಮೆಲ್ಲರಿಗೂ ನಾನು ಇವತ್ತು ಕರೆದಿದ್ದೇನೆ. ಇವತ್ತಿನ ಪ್ರಕಾರ ನಮ್ಮ ಮತಕ್ಷೇತ್ರದಲ್ಲಿ ಒಟ್ಟು 261 ಮತಗಟ್ಟೆಗಳಿದ್ದಾವೆ. 261 ಮತಗಟ್ಟೆ ಸೇರಿ 2,30,838 ಮತದಾರರಿದ್ದಾರೆ. ಅದರಲ್ಲಿ ಈಗಾಗಲೇ ನಾವು 1,61,511 ಎನ್ಯುಮರೇಷನ್ ಫಾರ್ಮ್ ಎಣಿಕೆ ನಮೂನೆಗಳನ್ನು ನಾವು ಈಗಾಗಲೇ ಮತದಾರರಿಗೆ ಹಂಚಿದ್ದೇವೆ. ಸೊ ಅರೌಂಡ್ 69.97% ನಾವು ಹಂಚಿಕೆ ಮಾಡಿದ್ದೇವೆ. ಆದರೆ ಸ್ವಲ್ಪ ಡಿಜಿಟೈಸೇಷನ್ ಇನ್ನೂ ಸ್ಲೋ ಇದೆ. ಡಿಜಿಟೈಸೇಷನ್ ನಮ್ಮಲ್ಲಿ ನಿನ್ನೆವರೆಗೂ ಆಗಿರುವುದು 26,743 ಮತದಾರರ ಡಿಜಿಟೈಸೇಷನ್ ಪ್ರೊಸೆಸ್ ಕೂಡ ಕಂಪ್ಲೀಟ್ ಆಗಿದೆ. ನಾವು ಅದರ ಪ್ರತಿಶತ ನೋಡಿದಾಗ 11.37% ನಾವು ಡಿಜಿಟೈಸೇಷನ್ ಕೂಡ ನಾವು ಮುಗಿಸಿದ್ದೇವೆ. ಸ್ಟಾರ್ಟಿಂಗ್ ಒಂದು 2-3 ದಿವಸಗಳಲ್ಲಿ ಸ್ವಲ್ಪ BLOsಗಳಿಗೆ ಅದು ಆಕ್ಚುಲಿ ಹೆಂಗ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಸೊ ಹಿಂಗಾಗಿ ಸ್ವಲ್ಪ ಡಿಜಿಟೈಸೇಷನ್ ಪ್ರೊಸೆಸ್ ಕಡಿಮೆ ಆಗಿದೆ. ಬರ್ತಾ ಬರ್ತಾ ನಾವು ಸ್ಪೀಡ್ ಅಪ್ ಮಾಡಿಕೊಂಡು ಇದೇ ತಿಂಗಳಲ್ಲಿ ಚುನಾವಣಾ ಆಯೋಗದ ನಿರ್ದೇಶನದನ್ವಯ 29/7/2026 ಈ ಎಂಟೈರ್ ಪ್ರೊಸೆಸ್ ಏನಿದೆ, ಮತದಾರರಿಗೆ ಎಣಿಕೆ ನಮೂನೆಯನ್ನು ಕೊಡೋದು, ಅದರಲ್ಲಿ ಅವರ ಡೀಟೇಲ್ಸ್ ಎಲ್ಲ ತುಂಬೋದು ಅಥವಾ ಮತದಾರ ತುಂಬಿಕೊಟ್ರೆ ಅವರಿಂದ ತಗೊಳ್ಳೋದು, ಅದನ್ನ BLO ಆ್ಯಪ್ ಅಲ್ಲಿ ಡಿಜಿಟೈಸೇಷನ್ ಮಾಡ್ಕೊಳ್ಳೋದು, ಇದನ್ನೆಲ್ಲ ಪ್ರೊಸೀಜರ್ ಅನ್ನ ನಾವು ಆದಷ್ಟು ಈ ತಿಂಗಳ ಒಳಗಾಗಿ ನಾವು ಮುಗಿಸ್ತೇವೆ. ಇಲ್ಲಿವರೆಗೂ ಇಷ್ಟು ಪ್ರೋಗ್ರೆಸ್ ಆಗಿದೆ. ಸೊ ತಮ್ಮೆಲ್ಲರಿಗೆ ಮಾಹಿತಿ ಆಗಿ ಇದನ್ನ ನಾನು ತಿಳಿಸಬೇಕು. ಧನ್ಯವಾದ. ಟ್ರೈನಿಂಗ್ ಅಲ್ಲಿ ತರಬೇತಿ ಮಾಡಬೇಕಾದ್ರೆ ನಮ್ಮ BLOsಗಳಿಗೆ ಹೆಂಗೆ ಹೇಳಿದೇವೆ ಅಂತಂದ್ರೆ, ಎಲ್ಲಾ ಮತದಾರರಿಗೆ ತುಂಬಲಿಕ್ಕೆ ಬರಂಗಿಲ್ಲ, ಎಲ್ಲಿ ಏನ್ ಬರೀಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಈವನ್ ಲಿಟ್ರೇಟ್ ಇದ್ರು ಕೂಡ ಯಾವ ಮಾಹಿತಿ ಎಲ್ಲಿ ತುಂಬಬೇಕಂತ ಗೊತ್ತಾಗೋದಿಲ್ಲ. ಆಮೇಲೆ 2002 ಐತೋ ಇಲ್ಲೋ ಮ್ಯಾಕ್ಸಿಮಮ್ ಜನರಿಗೆ ಗೊತ್ತಿರೋದಿಲ್ಲ. ಹಿಂಗಾಗಿ ನಮ್ಮ BLOs ಕಡೆ 2002 ಮತದಾರ ಪಟ್ಟಿನೂ ಇದೆ, ಪ್ರೆಸೆಂಟ್ ಮತದಾರ ಪಟ್ಟಿ ಇದೆ, ಆಮೇಲೆ ಎನ್ಯುಮರೇಷನ್ ಫಾರ್ಮ್ಸ್ ಎಲ್ಲವೂ ಪ್ರಿಂಟ್ ಮಾಡಿ ಕೊಟ್ಟಿದ್ದೀವಿ. ನಮ್ಮ ತರಬೇತಿ ಟೈಮ್ ಅದನ್ನೇ ಹೇಳ್ಕೊಟ್ಟಿವಿ. ನೀವು ಅಲ್ಲಿ ಮತದಾರ ಹತ್ರ ಹೋದಾಗ ಅವರನ್ನ ತಿಳಿಸಿ ನಾವು ಹಿಂಗೆ SIR ಸಲುವಾಗಿ ಬಂದಿದ್ದೀವಿ, ಆಮೇಲೆ ನಿಮ್ಮ 2002 ಮತದಾರ ಪಟ್ಟಿಯಲ್ಲಿ ಇರುವಂತ ಡೀಟೇಲ್ಸ್ ಎಲ್ಲ ಅವ್ರಿಗೆ ತೋರಿಸಿ ಅಲ್ಲೇ ತುಂಬಿ ಸಿಗ್ನೇಚರ್ ತಗೊಂಡು ನೀವು ಸಿಗ್ನೇಚರ್ ಮಾಡ್ರಿ, ಒಂದು ಕಾಪಿ ಅವ್ರಿಗೆ ಕೊಟ್ಟು ಒಂದು ಕಾಪಿ ನೀವು ತಗೊಳ್ರಿ, ಬಂದು ಡಿಜಿಟೈಸೇಷನ್ ಮಾಡ್ರಿ. ಈ ತರ ನಾವು ಕೊಟ್ಟಿದ್ದೀವಿ ಅವ್ರಿಗೆ ತರಬೇತಿ ಟೈಮ್. ಅದೇ ತರನು ಮಾಡ್ತಾ ಇದ್ರು. ಆದ್ರೆ ಕೆಲವೊಂದು ಪಕ್ಷದವರು ನಮಗೆ ಫೋನ್ ಮಾಡಿ, ಇಲ್ಲ ಅದು ತುಂಬೋದು ನಮ್ಮ ಇಚ್ಛೆ, ಅದು ನೀವ್ಯಾಕೆ ತುಂಬ್ತೀರಿ ಹಂಗೆ ಅಂತ ಒಂದಿಷ್ಟು ಪ್ರಶ್ನೆ ಹಾಕಿದ್ದಾರೆ. ಸೊ ಅದಕ್ಕೆ ನಾವು BLOs ಅವರಿಗೆ ಇದನ್ನು ಹೇಳ್ಕೊಟ್ಟಿದ್ವಿ. ಅವರಾಗೆ ತುಂಬಿಕೊಡ್ತಾರೆ, ಅವರಿಗೆ ತುಂಬಿಕೊಡ್ರಿ, ನೀವು ಯಾವುದಕ್ಕೆ ನಾನೇ ತುಂಬ್ತೀನಿ ಅಂತ ಏನಿಲ್ಲ. ಸೊ ಇದು ಒಂದ್ ಸ್ವಲ್ಪ ಇದಾಗಿತ್ತು, ನಾವು ಅದನ್ನ ಕ್ಲಾರಿಫಿಕೇಶನ್ ಕೊಡ್ತೀವಿ. ಮತದಾರ ತುಂಬಿಕೊಡ್ತೀರಾ? ಅವರೇ ತುಂಬಿಕೊ. ಇವತ್ತೇ ತುಂಬಿಕೊಡ್ತೀರಿ? ಇವತ್ತೇ ಕೊಡ್ರಿ. ಇಲ್ಲ 2 ದಿವಸ ಬಿಟ್ಟು ಕೊಡ್ತೀರಿ? 2 ದಿವಸ ಬಿಟ್ಟು. 29ರವರೆಗೂ ಟೈಮ್ ಇದೆ. ಇಲ್ಲ ಫಾರ್ಮ್ ನೋಡ್ರಿ, ಫಾರ್ಮ್ ಎನ್ಯುಮರೇಷನ್ ಫಾರ್ಮ್ ಅನ್ನ ನಾವು ಮತದಾರರಿಗೆ BLOನವರೇ ಕೊಡ್ತಾರೆ. ಓಕೆ, BLAಗಳೇನದಾರ, BLA ಬೂತ್ ಲೆವೆಲ್ ಏಜೆಂಟ್ಸ್ ಆಫ್ ಡಿಫರೆಂಟ್ ಪಕ್ಷದ ಏನಿದಾರ, ಅವರು ತುಂಬ್ಲಿಕ್ಕೆ ಹೆಲ್ಪ್ ಮಾಡ್ಬೋದು. ಅಲ್ಲಿ ಮತದಾರಿಗೆ ಹೇಳ್ಕೊಡ್ಬೋದು, ಇದು 2002 ಹಿಂಗದ ನೋಡ್ರಿ ಹಂಗದ ನೋಡ್ರಿ ಅಂತ ಹೇಳ್ಕೊಡ್ಬೋದು, ತುಂಬ್ಲಿಕ್ಕೆ ಹೆಲ್ಪ್ ಮಾಡ್ಬೋದು. ಓಕೆ, ತುಂಬಿ ತಂದನು ಕೊಡ್ಬೋದು. BLAಗಳು ಒಂದು 10 ಮನೆಗಳದೆಲ್ಲ ಕ್ರೋಢೀಕರಿಸಿ ಪಕ್ಷದವರೇ, ಗೌರ್ಮೆಂಟ್ ಇಲ್ಲ ಅವರು, ಪಕ್ಷದವ್ರು ಯಾವ್ದು ಚುನಾವಣಾ ಆಯೋಗದ್ರು ಅವ್ರಿಗೂ ಒಂದು ಸವಲತ್ತು ಮಾಡಿಕೊಟ್ಟಿದೆ. ಏನು ಅಂದ್ರೆ